ನಮಸ್ತೆ ಸ್ನೇಹಿತರೆ, ರಜನಿಕಾಂತ್ ಸರ್ ನಮ್ಮ ಬೆಂಗಳೂರು BMTCನಲ್ಲಿ ಕಂಡಕ್ಟರ್ ಕೆಲಸ ಮಾಡಬೇಕಾದ್ರೆ ಒಂದು ಹುಡುಗಿ ಪರಿಚಯ ಆಗುತ್ತೆ. ಆ ಪರಿಚಯ ಒಳ್ಳೆ ಸ್ನೇಹ ಆಗುತ್ತೆ. ಒಳ್ಳೆ ಸ್ನೇಹ ಹೋಗಿ ಉತ್ತಮವಾದಂಥ ಬಾಂಧವ್ಯ ಬೆಳೆಯುತ್ತೆ. ಆ ಹುಡುಗಿ ಕಾಲಕ್ರಮೇಣ ಹೋಗ್ತಿದ್ದಂಗೆ ರಜನಿ ಸರಲ್ಲಿದ್ದಂಥ ಆ್ಯಕ್ಟಿಂಗ್ನ ಗುರುತಿಸಿ ನೀನು ಯಾಕೆ ಡ್ರಾಮಾ ಮಾಡಬಾರ್ದು, ನೀನು ಯಾಕೆ ನಾಟಕಗಳು ಮಾಡಬಾರ್ದು ಅಂತ ರವೀಂದ್ರ ಕಲೆಕ್ಷನ್ ಕಳಿಸ್ಕೊಡ್ತಾರೆ. ರಜನಿ ಸರ್ ಕೆಲಸ ನಿಮಿತ್ತ ಬಿಡುವಿನ ಸಮಯಗಳಲ್ಲಿ ಡ್ರಾಮಾ ಮಾಡ್ತಾ ಇರ್ತಾರೆ. ಅವ್ರಿಗೆ ಇದು ಸಾಲಲ್ಲ ಅನಿಸಿ ಮಡ್ರಾಸಲ್ಲಿ ಒಂದು ಆ್ಯಕ್ಟಿಂಗ್ ಕ್ಲಾಸಲ್ಲಿ ಹೋಗಿ ಒಂದು ಅಪ್ಲಿಕೇಶನ್ ಫಾರ್ಮ್ ತಂದು ತಾನೇ ಫಿಲ್ ಮಾಡಿ ತಾನೇ ಫೋರ್ಸ್ ಮಾಡಿ ಅಲ್ಲಿ ಕಳಿಸ್ಕೊಡ್ತಾರೆ. ಸರಿ ಅಂದ್ಬಿಟ್ಟು ರಜನಿ ಸರ್ ಅಲ್ಲಿ ಹೋಗ್ತಾರೆ, ಆ್ಯಕ್ಟಿಂಗ್ ಕರೀತಾರೆ, ಒಳ್ಳೆ ನಟ ಅಂತ ಗುರುತಿಸ್ಕೋತಾರೆ. ಅಲ್ಲಿ ಒಂದು ಸಿನಿಮಾನೂ ಆಫರ್ ಬರುತ್ತೆ. ಆ ಆಫರ್ ಲೆಟ್ರು ತೊಗೊಂಡು ಬರೋ ಅಷ್ಟರಲ್ಲಿ ಅವರಿಗೆ ಈ ಹುಡುಗಿ ಮೇಲೆ ಲವ್ ಆಗಿಬಿಟ್ಟಿರುತ್ತೆ. ಸೊ ತನ್ನ ಹುಡುಗಿಗೆ ತೋರಿಸ್ಬೇಕು, ತನ್ನ ಯಶಸ್ಸನ್ನ ಬಯಸ್ತಂಥ ಹುಡುಗಿಗೆ ತೋರಿಸ್ಬೇಕು, ಅವಳು ಇನ್ನೂ ಖುಷಿ ಪಡ್ತಾಳೆ ಅಂತ ಓಡ್ಕೊಂಡು ಬಂದು ನೋಡಿದ್ರೆ ಆ ಹುಡುಗಿ ಮನೆ ಹತ್ರ ಮನೆ ಬೀಗ ಹಾಕಿರ್ತಾರೆ. ಬಟ್ ಆ ಹುಡುಗಿ ಮನೆ ಖಾಲಿ ಮಾಡಿರ್ತಾರೆ. ಎಲ್ಲೋದ್ರು ಏನಾದರೂ ಅಂತ ಒಂದು ಗೊತ್ತಾಗಲ್ಲ. ಅಲ್ಲಿಗೆ ಅವ್ರಿಗೆ ಬೇಜಾರಾಗುತ್ತೆ, ನೋವಾಗುತ್ತೆ, ದುಃಖ ಆಗುತ್ತೆ. ಹಂಗಂದು ಮಾತ್ರಕ್ಕೆ ಅವರು ಅಲ್ಲಿ ಬ್ರೇಕಪ್ ಆಯಿತು ಅಂದ್ಬಿಟ್ಟು ಅಲ್ಲಿಗೆ ಲೈಫ್ ಎಂಡ್ ಆಗೋಯ್ತು, ನನ್ನ ಲೈಫ್ ಮುಗಿದೋಯ್ತು ಅಂತ ಅವ್ರು ಬೇಜಾರಾಗಲಿಲ್ಲ. ಮತ್ತೆ ಹೋದರು, ಆ್ಯಕ್ಟಿಂಗ್ ಮಾಡಿದ್ರು, ಇಂಡಿಯನ್ ಲೆವೆಲಿಗೆ ಸೂಪರ್ ಸ್ಟಾರ್ ಆದರು, ಮಿಂಚಿದ್ರು. ಇವತ್ತು ಟಿಲ್ ನೌ ಟುಡೇ ಅವ್ರು ಸೂಪರ್ ಸ್ಟಾರ್ ಆಗೇ ಇದ್ದಾರೆ. ಒಂದು ಕಡೆ ಸಂದರ್ಶನದಲ್ಲಿ ಅವ್ರು ಹೇಳ್ತಾರೆ, ನಾನು ಇವತ್ತು ನನ್ನ ಶೂಟಿಂಗ್ ನಡೆಯೋ ಜಾಗಗಳಲ್ಲಿ ಜನಗಳ ಮಧ್ಯೆ ಅವಳು ಇದ್ದಾಳೇನೋ, ಅವಳನ್ನು ನೋಡ್ತೀಳೇನೋ, ಅವಳನ್ನು ಹುಡುಕ್ತೀಳೇನೋ ಅಂತ ಅಂದ್ಕೊಳ್ತಾನೆ ಇರ್ತೀನಿ. ಯಾಕೆ ಅವಳನ್ನು ಹುಡುಕಕ್ಕೆ ಬರಲಿಲ್ಲ, ಅವಳು ಯಾಕೆ ನನ್ನನ್ನು ಮಾತಾಡಿಸಿಲ್ಲ, ನನ್ನ ಯಶಸ್ಸನ್ನು ಅವಳು ಯಾಕೆ ನೋಡಿಲ್ಲ ಅಂತ ಇವತ್ತು ಫೀಲ್ ಮಾಡ್ತಾ ಇರ್ತೀನಿ ಅಂತಾರೆ. ನಿಮ್ಗಳ ಲೈಫಲ್ಲೂ ಬ್ರೇಕಪ್ ಆಗಿರುತ್ತೆ, ಲವ್ ಫೇಲ್ಯೂರ್ ಆಗಿರುತ್ತೆ, ಅಲ್ಲಿಗೆ ನಿಮ್ಮ ಜೀವನ ಮುಗೀತು ಅಂದ್ಕೋಬೇಡಿ. ಮುಂದೆ ಈ ಥರ ಒಂದು ದೊಡ್ಡ ಜೀವನ ಇದ್ದೇ ಇರುತ್ತೆ. ಮುನ್ನುಗ್ಗಿ. ಕರ್ನಾಟಕ ಬಲ ಅಜಯಂ.